ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಹುಬ್ಬಳ್ಳಿಯಲ್ಲಿ ಭಾರಿ ವಿಮಾನ ದುರಂತವೊಂದು ತಪ್ಪಿದೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಏನು ಅಂತಂದ್ಬಿಟ್ಟು. ಸೊ ಹುಬ್ಬಳ್ಳಿಯಲ್ಲಿ ಮಹಾ ದುರಂತ ಒಂದು ಸಂಭವಿಸಬೇಕಾಗಿತ್ತು, ಅದೃಷ್ಟವಶಾತ್ ತಪ್ಪಿದೆ ಅಂತ. ಆಗಸದಲ್ಲಿ ನಿಯಂತ್ರಣ ಕಳ್ಕೊಂಡಿದೆ ಫ್ಲೈ 91 ಏರ್ಲೈನ್ಸ್ ವಿಮಾನ. 4 ಗಂಟೆ ಜೀವ ಕೈಯಲ್ಲಿ ಹಿಡಿದು ಕುಳಿತಿದ್ದಾರೆ ಪ್ರಯಾಣಿಕರು. ತಾಂತ್ರಿಕ ದೋಷದಿಂದ ಕಂಟ್ರೋಲ್ ಕಳ್ಕೊಂಡಿತ್ತಂತೆ ಫ್ಲೈಟ್. ಅಂದರೆ ATC ಕಂಟ್ರೋಲ್ ಕಳ್ಕೊಂಡಿತ್ತು ಅನಿಸುತ್ತೆ. ಫ್ಲೈಟ್ ಸೇಫ್ ಆಗಿ ಲ್ಯಾಂಡ್ ಮಾಡೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಈ ವಿಮಾನ, ಆದರೆ ವಿಳಂಬ ಆಗಿದೆ. ಹುಬ್ಬಳ್ಳಿ ಬೆಂಗಳೂರಿನಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡಲಾಗಿದೆ. ಡೈವರ್ಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ATC ಕಂಟ್ರೋಲ್ ಏನೋ ಕಳ್ಕೊಂಡಿದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಏರ್ ಟ್ರಾಫಿಕ್ ಕಂಟ್ರೋಲರ್ ಜೊತೆನಲ್ಲಿ ಸಂವಹನ ಸಾಧ್ಯ ಆಗಿಲ್ಲ ಅನ್ಸುತ್ತೆ. ಆಮೇಲೆ ಟೆಕ್ನಿಕಲ್ ಗ್ಲಿಚ್ ಇತ್ತು ಅಂತ, ಸಡನ್ ಆಗಿ ವಿಮಾನದ ಸ್ಪೀಡು ಲೋ ಆಯ್ತು. ಸೊ ಹಾಗಾಗಿ ನೋಡಿ ಎಷ್ಟು ಜನ ಪ್ರಯಾಣಿಕರಿದ್ದು ಪಾಪ. ಹೆಂಗಿರುತ್ತೆ ಗೊತ್ತಾ, ನೀವು ಭೂಮಿ ಮೇಲೂ ಇಲ್ಲ, ಆಕಾಶದಲ್ಲಿ ಇರ್ತೀರಾ. ತ್ರಿಶಂಕು ಸ್ವರ್ಗ, ಅದು ಸ್ವರ್ಗನೂ ಅಲ್ಲ, ನರಕ. Safety is our paramount and it's topmost priority. So be rest assured, we will not attempt. Oh my God! 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 ನೋಡಿ, ಅವರ ಆರ್ತನಾದ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ, ವಿಮಾನದಲ್ಲಿ ಓಡಾಡಿರೋರಿಗೆ. ಯಾಕೆಂದರೆ ನಾವು ಎತ್ಲಗೂ ಇಲ್ಲ, ಭೂಮಿ ಮೇಲೂ ಇಲ್ಲ, ಏನೂ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ. ಈಗ ರೋಡಲ್ಲಿ ಹೋಗ್ತಿರೋ ಒಂದು ವೋಲ್ವೋ ಬಸ್ಗೆ ಬೆಂಕಿ ಬಿದ್ದರೇನೆ ಕೆಳಗಿಳಿದು ಪ್ರಾಣ ಉಳಿಸ್ಕೊಳ್ಳೋದು ಕಷ್ಟ. ಹಂಗಂಗೆ ಜೀವಂತ ಸುಟ್ಟೋಗ್ತಾರೆ, ನೆನ್ನೆ ಎಲ್ಲ ನೋಡಿದ್ದೀವಿ. ಬಟ್ ಇದ್ರ ಕತೆ ಹೇಳಿ. ಸೊ ಏನಾಯಿತು ಅನ್ನೋದ್ರ ಡೀಟೇಲ್ಸ್ ಕೊಡ್ತೀವಿ. ಆಗಸದಲ್ಲೇ ಫ್ಲೈಟ್ ಸುತ್ತಾಡಿದೆ, ಅಂದರೆ ರೌಂಡ್ ಹಾಕಿದೆ. ಮುಂಡಗೋಡ, ದಾವಣಗೆರೆ, ಶಿವಮೊಗ್ಗ ಭಾಗದಲ್ಲಿ ಸುತ್ತಾಟ ಆಗಿದೆ ಫ್ಲೈಟ್ನಲ್ಲೇ ದೇವರಿಗೆ ಕೈ ಮುಗಿದು ಕಣ್ಣೀರು ಹಾಕ್ತಾ ಬೇಡ್ಕೊಳ್ತಾ ಇದ್ದಾರೆ. ಒಮ್ಮೆ ಉಳಿದ್ಬಿಟ್ರೆ ಸಾಕು ಅಂತ. ಪಾಪ ತುಂಬ ಜನ ಆಲ್ರೆಡಿ ಮೆಸೇಜನ್ನು ಕಳಿಸ್ಬಿಟ್ಟಿದ್ರಂತೆ, ಭಯ ಬಿದ್ದು ಪ್ಯಾನಿಕ್ ಆಗಿ ಕುಟುಂಬದವ್ರಿಗೆ, ನಾವಿನ್ನು ಉಳಿಯೋದು ಡೌಟು ಅಂತ. ವಿಮಾನ ಲ್ಯಾಂಡಿಂಗ್ ಬಳಿಕ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದೆ. ಒಂಥರ ಯಮನನ್ನ ತೀರಾ ಹತ್ರದಲ್ಲಿ ನೋಡಿ ವಾಪಸ್ ಬಂದಂತಹ ಅನುಭವ ಅವರಿಗೆ. ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದ್ರೆ, ಲ್ಯಾಂಡ್ ಮಾಡೋದಕ್ಕಿಂತ ಮುಂಚೆ ಒಂದು ಆಲ್ಟಿಟ್ಯೂಡ್ನಲ್ಲಿ ಫ್ಲೈಟ್ ಹೋಗ್ತಾ ಇರುತ್ತೆ ಸಾಮಾನ್ಯವಾಗಿ. ಅದು ಫುಲ್ಲು ಕೆಳಗಡೆಗೆ ಬಂದಂಗೆ ಆಗಿದೆ, ಆಮೇಲೆ ಮತ್ತೆ ಮೇಲಕ್ಕೆ ಹೋಗಿದೆ. ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ಫಾರ್ಮೇಷನ್ ಕೇಳಿದ್ರೆ ಆ ಟೈಮ್ನಲ್ಲಿ ಏರ್ ಹಾಸ್ಟೆಸ್ ಇರ್ಬೋದು ಅಥವಾ ಫ್ಲೈಟ್ ಅಟೆಂಡೆನ್ಸ್ ಇರ್ಬೋದು, ಯಾರೂ ಮಾಹಿತಿ ಕೊಡಲ್ಲ. ಬಿಕಾಸ್ ಅದೊಂದು ಪ್ರೋಟೋಕಾಲ್ ಇರುತ್ತೆ, ಸುಮ್ಮನೆ ಪ್ಯಾನಿಕ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಫ್ಯಾಮಿಲಿಯವ್ರಿಗೂ ಕೂಡ ಒಂದು ಭಯ ಇರುತ್ತೆ, ಇಲ್ಲಿರೋರು ರಿಸೀವ್ ಮಾಡ್ಕೊಳಕ್ಕೆ ಬಂದವ್ರಿಗೂ ಕೂಡ, ಏನು ಇಷ್ಟೊತ್ತಾದರೂ ಲ್ಯಾಂಡ್ ಆಗಿಲ್ವಲ್ಲ ಅಂತ. ಆಮೇಲೆ ಏನಕ್ಕೆ ಡೈವರ್ಟ್ ಮಾಡ್ತಾರೆ ಕೇಳಿದ್ರೆ, ಬೆಂಗಳೂರು ಏರ್ಪೋರ್ಟ್ ಇದೆಯಲ್ಲ, ಇದು ತುಂಬ ಸಕಲ ಸೌಕರ್ಯಗಳಿರುವಂತಹ ಏರ್ಪೋರ್ಟು. ಏನೇ ಎಮರ್ಜೆನ್ಸಿ ಲ್ಯಾಂಡಿಂಗ್ ಪ್ರಾಬ್ಲಮ್ಸ್ ಆದರೂ ಕೂಡ ಸುತ್ತಮುತ್ತ ಯಾವುದೇ ಜಿಲ್ಲೆನಲ್ಲಿ ಡೊಮೆಸ್ಟಿಕ್ ಫ್ಲೈಟ್ಗಳಿದ್ರೂ ಅದನ್ನು ಇಲ್ಲಿಗೆ ಡೈವರ್ಟ್ ಮಾಡ್ತಾರೆ. ಇಲ್ಲಿ ಅದಕ್ಕೆ ಬೇಕಾಗಿರುವಂತಹ ಫೆಸಿಲಿಟೀಸ್ ಇರುತ್ತೆ ಅಂತ. ಟೆಕ್ನಿಕಲ್ ಗ್ಲಿಚ್ ಆಗಿರುತ್ತೆ, ಆ ಏರ್ ಸ್ಪೀಡ್ ಇರುತ್ತಲ್ಲ, ಗಾಳಿ ಇರುತ್ತಲ್ಲ, ಅದಕ್ಕೆ ತಕ್ಕಂತೆ ವಿಮಾನದ ರೆಕ್ಕೆಗಳು ವರ್ಕ್ ಆಗಿಲ್ಲ ಅಂದರೂ ಕೂಡ ಒಂದೊಂದ್ಸಲ ಹೀಗೆ ಕೆಳಗಡೆಗೆ ಬಂದ್ಬಿಡುತ್ತೆ ವಿಮಾನ. ಲ್ಯಾಂಡ್ ಆಗೋದಕ್ಕೆ ಟೈರ್ಗಳು ಓಪನ್ ಆಗಲಿಲ್ಲ ಅಂದರೂ ಕೂಡ ಹಂಗಾಗುತ್ತೆ, ವೀಲ್ಗಳು ಓಪನ್ ಆಗಲಿಲ್ಲ ಅಂದರೂ ಹಂಗಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್, ಎಷ್ಟು ಜನ ಪ್ರಯಾಣಿಕರು ಟೋಟಲ್ ಆಗಿದ್ರು ಇದರಲ್ಲಿ? DGCA ತನಿಖೆ ಶುರು ಮಾಡಿದೆಯಾ, ಏನು ಹೇಳ್ತಾರೆ ಅಂತ? ಮಮತಾ, ಒಟ್ಟು 150ಕ್ಕೂ ಅಧಿಕ ಪ್ರಯಾಣಿಕರದ್ದಂಥ ಪ್ರಾಥಮಿಕ ತನಿಖೆಯಲ್ಲಿ ಈಗ ಮಾಹಿತಿ ಲಭ್ಯ ಆಗಿರುವಂಥದ್ದು. ಇವರೆಲ್ಲರೂ ಕೂಡ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರುವಂತಹ ಒಂದು ವಿಮಾನದಲ್ಲಿ ಇದ್ದರು. ಈ ವಿಮಾನ ವಿಶೇಷವಾಗಿ ಒಂದು 2-3 ತಿಂಗಳಿಂದ ಮಾತ್ರ ಈ ಕಾರ್ಯಾರಂಭ ಮಾಡಿರುವಂಥದ್ದು ಹುಬ್ಬಳ್ಳಿಗೆ. ಸೊ ಇಂತಹ ವಿಮಾನದಲ್ಲಿ ಈಗ ತಾಂತ್ರಿಕ ದೋಷದಿಂದ ಇಂತಹ ಅವಘಡ ಆಗಿರುವಂಥದ್ದು. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಒಂದು ನಾರ್ಮಲ್ ಆಗಿ ಟೇಕ್ ಆಫ್ ಆದಂಥ ವಿಮಾನ ಹುಬ್ಬಳ್ಳಿಗೆ ಬರುತ್ತಲೇ ಒಂದು ರೀತಿಯಲ್ಲಿ ಅವಘಡ ಆಯಿತು. ಒಳಗಡೆ ಒಂದು ದಟ್ಟವಾಗಿ
ವಿಮಾನಗಳನ್ನು ಬಿಡೋಕ್ಕೆ ಆರಂಭವಾಯಿತು. ಇದರಿಂದ ಸಹಜವಾಗಿ ಪ್ರಯಾಣಿಕರು ಪ್ಯಾನಿಕ್ ಆದರು. ಇದಾದ ಬಳಿಕ ಅವರು ರಿಕ್ವೆಸ್ಟನ್ನು ಮಾಡಿದ್ರು, ಅಟ್ಲೀಸ್ಟ್ ನೀವು ಬೆಳಗಾವಿಗಾದರೂ ಲ್ಯಾಂಡ್ ಮಾಡಿ ಅಂತ. ಆದರೆ ಇಲ್ಲಿ ಎಲ್ಲೂ ಕೂಡ ಹುಬ್ಬಳ್ಳಿ, ಬೆಳಗಾವಿ, ಮುಂಡಗೋಡ ಆಗಿರ್ಬೋದು ಮತ್ತು ಶಿವಮೊಗ್ಗ, ದಾವಣಗೆರೆ ಎಲ್ಲೂ ಕೂಡ ವಿಮಾನ ಲ್ಯಾಂಡ್ ಆಗಲು ಒಂದು ರೀತಿಯಲ್ಲಿ ಅಡಚಣೆ ಆಯಿತು ಅಂತ ಹೇಳ್ಬೋದು. ಇದರಿಂದ ಪ್ಯಾನಿಕ್ ಆದಂಥವ್ರು ನಾವು ಇನ್ನೂ ಓದ್ವಿ ಅನ್ನೋ ನಿಟ್ಟಿನಲ್ಲಿ, ಅಂದರೆ ನಮ್ಮ ಜೀವ ಹೋಯ್ಗಳು ಓದ್ವು ಅನ್ನೋ ನಿಟ್ಟಿನಲ್ಲಿ ಅವರು ಕುಟುಂಬ ಸದಸ್ಯರಿಗೆ ಮೆಸೇಜನ್ನು ಹಾಕಿದ್ರು, ವಾಟ್ಸಪ್ ಮೂಲಕ ವಿಡಿಯೋವನ್ನು ಕಳಿಸಿದ್ರು. ಇದರಿಂದ ಸಹಜವಾಗಿ ಇಲ್ಲಿರುವಂಥ ಹುಬ್ಬಳ್ಳಿಯಲ್ಲಿರುವಂತಹ ಅವರ ಕುಟುಂಬಸ್ಥರು ಪ್ಯಾನಿಕ್ ಆದರು. ಅದಾದ ಬಳಿಕ ಈ ಒಂದು ಫ್ಲೈಟು 4 ಗಂಟೆಗಳ ಕಾಲ ಆಗಸದಲ್ಲೇ ತಿರುಗಾಡಿ ಬಳಿಕ ಒಂದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿರುವಂಥದ್ದು. ಅಲ್ಲಿಂದ ಪ್ರಯಾಣಿಕರನ್ನು ಬೇರೆ ಬೇರೆ ಸ್ಥಳಗಳಿಗೆ ಕಳಿಸುವಂಥ ಪ್ರಯತ್ನವನ್ನು ಫ್ಲೈ 91 ವಿಮಾನ ಸಂಸ್ಥೆ ಮಾಡಬೇಕಿತ್ತು. ಆದರೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾಗಿ ಸರಿಯಾದ ಮಾಹಿತಿ ನೀಡಿಲ್ಲ. ಅದರ ಜೊತೆಗೆ ಅವರ ಜೊತೆ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿದರಂತ ಒಂದು ಆರೋಪ. ಅದರ ಜೊತೆಗೆ ಟೆಕ್ನಿಕಲ್ ಇಶ್ಯೂಸ್ ಅಂತ ಬಂದಾಗ ಸಹಜವಾಗಿ ಹುಬ್ಬಳ್ಳಿಯಲ್ಲಿ ಒಂದು ಪ್ರಾದೇಶಿಕ ಒಂದು ಕಚೇರಿ ಇರೋದ್ರಲ್ಲಿ ತನಿಖೆ ಈಗ ಆರಂಭಗೊಳ್ಳುತ್ತೆ. ಇನ್ನು ಮಾಧ್ಯಮಗಳಲ್ಲಿ ಯಾವಾಗ ಈ ಸುದ್ದಿ ಬಿತ್ತರವಾಯಿತು ಆವಾಗ ವಿಮಾನ ಸಂಸ್ಥೆಗೆ ಈ ರೀತಿಯಾಗಿ ಸೀರಿಯಸ್ನೆಸ್ ಬಂದಿರುವಂಥದ್ದು. ಸದ್ಯ ಇನ್ನು ಈ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ವಿಮಾನ ಸಂಸ್ಥೆ ನೀಡಿಲ್ಲ. ಇನ್ನು ಮುಂದೆ ತನಿಖೆಯನ್ನು ನಡೆಸಲಿದೆ. ಮಮತಾ ಅಂಡ್ ಥ್ಯಾಂಕ್ ಯು ಸುನಿಲ್, ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಅವರ ಅದೃಷ್ಟ ಚೆನ್ನಾಗಿತ್ತು. ನಿನ್ನೆ ನಾನು ಹೇಳ್ತಾ ಇದ್ದೆ, ಸಾಲು ಸಾಲು ಸಾವುಗಳು ನಿನ್ನೆ ಅನಾಹುತಗಳಾಗಿರ್ತಕ್ಕಂಥದ್ದು. ಇಲ್ಲಿ ಮೈಸೂರು ಹತ್ರ, KR ಪೇಟೆ ಹತ್ರ ಕಾವೇರಿ ನದಿನಲ್ಲಿ ಮುಳುಗಿ ಸತ್ತಿದ್ದು, ಅಮಾವಾಸ್ಯೆ ಹಿಂದೆ ಮುಂದೆ ಈ ಥರದ್ದೇ ಆಗುತ್ತೆ ಅಂತ. ನೋಡಿ, 40 ಜನ ಪ್ರಯಾಣಿಕರು ಬದುಕುಳಿದಿದ್ದೇ ರೋಚಕ. ಪೈಲಟ್ ಸಮಯ ಪ್ರಜ್ಞೆಯಿಂದ ಉಳಿದಿದೆ ಪ್ರಯಾಣಿಕರ ಜೀವ. 4 ಗಂಟೆಗಳ ಕಾಲ ವಿಮಾನದಲ್ಲೇ ಕಿರ್ಚಾಡಿದ ಪ್ರಯಾಣಿಕರು. ಪುಣ್ಯಕ್ಕೆ ಫ್ಯೂಯಲ್ ಇತ್ತು ಅನ್ಸುತ್ತೆ ನಿಮಗೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರೋದಕ್ಕೆ 4 ಗಂಟೆ ಹಾರಾಡೋದಕ್ಕೆ ಫ್ಯೂಯಲ್ ಇಲ್ಲ ಅಂದ್ರೆ ಇನ್ನೂ ತೊಂದರೆ ಆಗ್ಬಿಡ್ತಾ ಇತ್ತು. ಆಮೇಲೆ ಮೇನ್ ಆಗಿ ಅವ್ರು ಸುತ್ತಾಟ ನಡೆಸ್ತಾ ಇದ್ವು ಅಂತ ನಾವು ಹೇಳ್ತಾ ಇದ್ವಲ್ಲ, ಅದೇ ಇಲ್ಲಿ ಶಿವಮೊಗ್ಗ, ದಾವಣಗೆರೆ ಎಲ್ಲ ಫ್ಯೂಯಲ್ ಕಡಿಮೆ ಮಾಡೋದಕ್ಕೂ ಬರ್ನ್ಔಟ್ ಮಾಡೋದಕ್ಕೂ ಕೂಡ ಹಂಗೆ ಹಾರಾಟ ನಡೆಸ್ತಾರೆ. ಅದೊಂದು ಪ್ರೋಟೋಕಾಲು. ಅಕಸ್ಮಾತ್ ಕ್ರಾಶ್ ಲ್ಯಾಂಡಿಂಗ್ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಇಂಧನ ಇದ್ರೆ ಏನಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗುತ್ತೆ ಅಂತ ಹಂಗೆ ಸುತ್ತಾಡಿಸ್ತಾ ಇದ್ರು ಅಂತ. ಬಟ್ ಪೈಲಟ್ ಸಮಯ ಪ್ರಜ್ಞೆ ನಿಜವಾಗ್ಲೂ ಅವರು ಹಂಗೆ ನೋಡಕ್ ಹೋದ್ರೆ ಹುಬ್ಬಳ್ಳಿಗೆ ಬೆಳಗಾವಿನೇ ನಿಯರ್ ಬೈ. ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಅವರು ಸಾಂಬ್ರಾ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಮಾಡಬಹುದಾಗಿತ್ತು. ಅಲ್ಲೇನೋ ಸಿಕ್ಕಿದೆಯೋ ಇಲ್ವೋ ಸಿಗ್ನಲ್ ಗೊತ್ತಿಲ್ಲ. ಏರ್ ಟ್ರಾಫಿಕ್ ಇರುತ್ತೆ. ಅಲ್ಲಿಂದ ಏನಾಗಿದೆ, ಡೈರೆಕ್ಟ್ ಆಗಿ ಅವರು ಹುಬ್ಬಳ್ಳಿ ಟು ಬೆಂಗಳೂರು ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾ ಇದ್ದಂಗೆನೆ ಎಲ್ಲರೂ ನಿಟ್ಟುಸಿರು ಬಿಟ್ಟಿರ್ತಾರೆ, ಸದ್ಯ ಬದುಕುದ್ವಪ್ಪ ಅಂತ ಅಂದ್ಬಿಟ್ಟು. 40 ಜನ ತಮಾಷೆ ಆಟ ಅಲ್ಲ. ಯಾಕೆ ಅಂತಂದ್ರೆ ವಿಮಾನದಲ್ಲಿ ಏನಾದರೂ ಏನೇ ಆಯಿತು ಅಂದ್ರೆ ಅಲ್ಲೇ ಮುಗೀತು ಅಂತ ಕತೆ. ಆಕಾಶದಲ್ಲೇ ಬೆಂದು ಹೋಗ್ತೀವಿ. Oh my God! Oh my God! ನಮಸ್ಕಾರ, ನಾನು ಶ್ಲೋಕ್ ಅಳಗುಡ್ಗೆ ಅಂತೇಳಿ. ಫ್ಲೈ 91 ಫ್ಲೈಟ್ ಒಳಗೆ ಹೈದರಾಬಾದ್ ಟು ಹುಬ್ಳಿ ಬರತೈತ್ರಿ. ಅದ್ರೊಳಗೆ ನಂದು ಪೇರೆಂಟ್ಸ್ ಬರಂತಾರೆ, ಜಯಕುಮಾರ್ ಅಳ್ಗುಂಡ್ಗಿ ಮತ್ತು ಶ್ವೇತಾ ಅಳ್ಗುಂಡ್ಗಿ ಅಂತೇಳಿ ನಂದು ತಂದೆ ತಾಯಿ ಬರಂತಾರೆ ರೀ. ಇವ್ರು ಯಾರೂ ಒಂದನೇದು ಫ್ಲೈಟ್ ಡಿಲೇ ಆಗಿದ್ದು ನಮಗೆ ಇನ್ನೂ ಮೆಸೇಜ್ ಕೊಟ್ಟಿಲ್ಲ. 4:30ಗೆ ಲ್ಯಾಂಡ್ ಆಗೋ ಫ್ಲೈಟ್ 6 o'clock ಮಟನೂ ಲ್ಯಾಂಡ್ ಆಗಿಲ್ಲ. ಅಲ್ಲಿ ಸ್ಕ್ರೀನ್ದಾಗ ಬರೀ ಶೆಡ್ಯೂಲ್ಡ್ ಅಂತ ತೋರಿಸತೈತಿ, ಡಿಲೇಡ್ ಅಂತ ತೋರಿಸತೈತಿ. ಶೆಡ್ಯೂಲ್ಡ್ ಅಂತ ನಮಗೆ ಯಾವುದು ಮೆಸೇಜು ಮುಟ್ಟಿಲ್ಲ, ಏನೂ ಮುಟ್ಟಿಲ್ಲ. ಇವ್ರು ಏನಿದ್ರು ಎಲ್ಲ ಪಿಕ್ಚರ್ ಹಾಕಂತಾರೆ ಇಲ್ಲೇ. ಮತ್ತು ಇವ್ರದ್ದು ಇಲ್ಲಿ ಕೌಂಟ್ರಿಗೆ ಬಂದರೆ ಕೌಂಟ್ರದಾಗ ನಮ್ಗೆ ಹೆಲ್ಪ್ ಮಾಡೋರು ಯಾರೆಲ್ಲ ಏನು ಕೇಳಿದ್ರು ಸ್ಟಾಫ್ ಇರಲಿ ಅಂತ ಆಜು ಬಾಜುದವ್ರು ಹೇಳ್ತಾರೆ. ಏನು ಮಾಡ್ಬೇಕು ರೀ, ಹಂಗಿದ್ರೆ ಇವ್ರು ಸ್ಟಾಫ್ ಇಲ್ಲ ಅಂದ್ರೆ ಒಂದಿನ ಕ್ಲೋಸ್ ಮಾಡಬೇಕು, ಇಲ್ಲ ಯಾರೊಬ್ಬರು ಕುಂದಿರ್ಸ್ಬೇಕು ರೀ ಇಲ್ಲಿ, ಯಾರೊಬ್ಬರು ನಮ್ಗೆ ಹೆಲ್ಪ್ ಮಾಡೋಕ್ಕಿರ್ಬೇಕು ರೀ ಇಲ್ಲಿ. ಮತ್ತು ಅಲ್ಲಿ ಬೆಂಗಳೂರು ಲ್ಯಾಂಡ್ ಆದಮೇಲೆ ಬೆಂಗಳೂರು ಒಳಗೆ ಏನಂತಾರೆ, ನೀವು ಹುಬ್ಳಿಗೆ ಹೆಂಗಾರು ಹೋಗ್ರಿ ಅಂತಂತಾರೆ ರೀ ಸರ್. ಮತ್ತು ಇವ್ರನ್ನ ನಾವು ನಂಬಿ ಇದು ಮಾಡಿರ್ತೀವಿ ರೀ, ಟ್ರಸ್ಟ್.